ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಾಸ್ ಲೈಫ್ ಸ್ಟೈಲ್. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಡೈಲಿ ವ್ಲಾಗ್ ಅಂದರೆ ಇದಿಷ್ಟು ಮೆಸ್ಸಿದೆ ಅಂತ ನೋಡ್ತಾ ಇದ್ದೀರಾ. ಇದು ಸಿರ್ಸಿಯಿಂದ ನಮ್ಮ ಆಂಟಿ ಪಾರ್ಸಲ್ ಹಾಕಿದ್ರು, ಇವತ್ತು ಮಾರ್ನಿಂಗ್ ಬಂತು ಇದಿಷ್ಟು. ಸೊ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಆಲ್ರೆಡಿ ಟೈಮ್ ಬಂದು 12 o'clock ಆಗಿದೆ. ನಾನು ಲೇಟಾಗಿ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಮಾರ್ನಿಂಗಿಂದ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇದೆಲ್ಲ ಸ್ವಲ್ಪ ಆ ಚೀಲದಲ್ಲಿತ್ತು, ಅದನ್ನೆಲ್ಲ ತೆಗೆದಿಲ್ಲಿ ಇಟ್ಟಿದ್ದೀನಿ. ಇದು ಇವಾಗ ಸಪ್ರೇಟ್ ಮಾಡಿ ಎಲ್ಲ ಇಡಬೇಕು. ಏನೆಲ್ಲ ಬಂದಿದೆ ಅಂತ ತೋರಿಸೋಣ ಇಡೋಕ್ಕಿಂತ ಮುಂಚೆ ಅಂತ ನಿಮಗೆ ತೋರಿಸೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಏನಂತ ಹೇಳಿದ್ರೆ 12 o'clock ತನಕ ಏನು ಮಾಡ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಫೋನ್ ಬಂದಿತ್ತು ನಮ್ಮದು ಊರಿಂದೆಲ್ಲ. ನಾನು ಮಾತಾಡ್ತಾ ಇದ್ದೆ, ಫೋನೇ ಆಯಿತು ಬೆಳಗ್ಗೆಯಿಂದ, ಫೋನಲ್ಲಿ ಮಾತಾಡ್ತಾ ಕೂತ್ಕೊಂಡಿದ್ದೆ. ಮತ್ತು ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು. ಮತ್ತು ಬ್ರಷ್ ಫೇಸ್ ವಾಶ್ ಎಲ್ಲ ಮಾಡಿ ತಿಂಡಿ ಎಲ್ಲ ತಿಂದ್ಕೊಂಡೆ. ಅದು ಇದು ಅಂತ ಸ್ವಲ್ಪ ಲೇಟ್ ಆಯಿತು. ಇವಾಗ ಅದಕ್ಕೆ ಇದಿಷ್ಟು ತೆಗೆದೇ ಅದನ್ನೆಲ್ಲ ಮಾಡಿಟ್ಟಿದ್ದೀನಿ. ಫಿಶ್ ಬಂದಿದೆ, ಫಿಶ್ ಫ್ರೈ. ಅದನ್ನ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ, ಯಾಕಂದರೆ ಹಾಳಾಗುತ್ತೆ. ಸೊ ಹೊರಗಡೆ ಇಡೋಂಗಿಲ್ಲ, ಅದನ್ನ ಆಲ್ರೆಡಿ ಎತ್ತಿಟ್ಟಿದ್ದೀನಿ. ಸೊ ಇದಿಷ್ಟು ಇಲ್ಲಿರೋ ಐಟಮ್ಸ್ ಏನನ್ನ ಅಂತ ನಾನು ಫಾಸ್ಟಾಗಿ ತೋರಿಸ್ತೀನಿ, ಆಮೇಲೆ ಎತ್ತಿಡೋಣ ಅಂತ. ಓಕೆ, ಅದಕ್ಕೋಸ್ಕರ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಸೊ ಫಸ್ಟು ಅದನ್ನ ನಾನು ನಿಮ್ಗೆ ಕೂತ್ಕೊಂಡು ತೋರಿಸ್ತೀನಿ ಅಂತ. ಇದು ಬಂದ್ಬಿಟ್ಟು ಬಸ್ಲೆ, ಇಷ್ಟು ಬಸ್ಲೆ ಸೊಪ್ಪಿದೆ ನೋಡ್ಬೋದು, ನೋಡಿ ಫುಲ್ ಬಸ್ಲೆ. ಇದು ಬಸ್ಲೆ ಅಂದರೆ ನಮ್ಮೂರವರಿಗಂತೂ ಗೊತ್ತಿರುತ್ತೆ, ಬಟ್ ಬೆಂಗಳೂರಲ್ಲೂ ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲಿಲ್ಲ. ಬಸ್ಲೆ ಸೊಪ್ಪು ಅಂತ ಸಾಂಬಾರು ಮಾಡ್ಬೋದು, ಸ್ವಲ್ಪ ಪಲ್ಯ ಥರನೂ ಮಾಡ್ಬೋದು. ಪಲ್ಯ ಅಂದರೆ ಸ್ವಲ್ಪ ಗ್ರೇವಿ, ಸೆಮಿ ಗ್ರೇವಿ ಥರ ಮಾಡ್ಬೋದು, ಚೆನ್ನಾಗಿರುತ್ತೆ. ಬಸ್ಲೆ ಸೊಪ್ಪು ಬಿಡಿಸಿ ಸಪ್ರೇಟ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಡಬೇಕು. ಅದಾದಮೇಲೆ ಬಾಳೆಕಾಯಿ, ಇಷ್ಟಿದೆ, ಇನ್ನೂ ಕೂಡ ಸಪ್ರೇಟ್ ಇದಿದೆ ಬಾಳೆಕಾಯಿ. ನಮ್ಮ ಮನೆಯಲ್ಲೇ ಏನು ಕಳಿಸಿದ್ದಾರೆ ನೋಡಿ, ಇದೆಲ್ಲ ನಮ್ಮ ಊರಲ್ಲಿ ಮನೆಯಲ್ಲೇ. ಲಾಸ್ಟ್ ಟೈಮ್ ನಾನು ಶಿರ್ಸಿ ವ್ಲಾಗ್ ಹಾಕಿದ್ದೆ, ಅದ್ರಲ್ಲಿ ತೋರಿಸಿರ್ತೀನಿ ನಾನು ನಿಮಗೆ. ಎಲ್ಲ ನಮ್ಮ ಮನೆಯಲ್ಲೇ ತರಕಾರಿ ಅಲ್ಲಿ ಬೆಳೀತಾರೆ ಅಂತ, ಅಲ್ಲಿಂದಲೇ ಕಳಿಸಿರೋದು ಇದು. ಇದು ಬಸ್ಲೆ. ಆಮೇಲೆ ಇಲ್ಲಿ ಪಪ್ಪಾಯ ಕಾಯಿ ಇದೆ. ಇದೊಂದು 2-3 days ಇಟ್ಬಿಟ್ರೆ ಹೊರಗಡೆ, ಫ್ರಿಜ್ಜಲ್ಲಿ ಇಡಬಾರ್ದು, ಹೊರಗಡೆ ಇಟ್ಟರೆ ಹಣ್ಣಾಗುತ್ತೆ. ಸೊ ಪಪ್ಪಾಯ. ಆಮೇಲೆ ಬಾಳೆಕಾಯಿ, ಅದೇ ತೋರಿಸಿದ್ನಲ್ಲ, ಬಾಳೆಕಾಯಿ ತುಂಬ ಇದೆ, ಇದು ಹಣ್ಣಾಗುತ್ತೆ ಹೊರಗಡೆ ಇಟ್ಟರೆ. ಇಲ್ಲ ಇದನ್ನು ರಾ ಕೂಡ ಪಲ್ಯ ಮಾಡ್ಕೋಬೋದು. ಬಿಡು ಬಂದು ನೋಡಿ, ಹಾಯ್ ಮೇಡಮ್, ಕ್ಯೂಟಿ ಕೊಯ್ಯೋ, ಕ್ಯೂಟಿ ಕೊಯ್. ಸ್ಯಾಡಲ್ಲಿ ಇರ್ತದೆ, ಡೇಲಿ ಅವಳಿಗೆ ಸೆಕೆ ಆಗುತ್ತಲ್ಲ, ಅವಳು ಆ್ಯಕ್ಟಿವ್ ಆಗಿರಲ್ಲ, ಸೆಕೆ ಆಗುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ಬದನೆಕಾಯಿ ತುಂಬ ಇದೆ ಇಲ್ಲಿ. ಬದನೆಕಾಯಿ ಇದೆಲ್ಲ ಮನೇಲೇ ಆಗಿರೋದು ಬದನೆಕಾಯಿ. ಲಾಸ್ಟ್ ಟೈಮ್ ಕೂಡ ನಾನು ಬ್ಲಾಗಲ್ಲಿ ತೋರಿಸಿದ್ದೆ, ಸಿಸಿ ಬ್ಲಾಗಲ್ಲಿ. ಅದಾದಮೇಲೆ ಇದೇನಿದು, ಗೊತ್ತಿಲ್ಲ ಏನಂತ. ಬಿಲ್ಲು ನೋ, ಇದು ಸೋರೆಕಾಯಿ ಅಂತ ಅಂದ್ಕೊಂಡಿದ್ದೀನಿ. ಮಿಸ್ ಆದರೆ ಸಾರಿ, ನಂಗೆ ಏನಂತ ನಿಜ ಗೊತ್ತಾಗಲ್ಲ. ಇದು ಸೋರೆಕಾಯಿ, ಪಡವಲಕಾಯಿ, ಈ ಕಾಯಿ ಆ ಕಾಯಿ, ಅದು ಕನ್ಫ್ಯೂಸ್ ನನಗೆ. ನನ್ನ ಪ್ರಕಾರ ಇದು ಸೋರೆಕಾಯಿ, ತಪ್ಪಾದರೆ ಕ್ಷಮಿಸಿ. ನೆಕ್ಸ್ಟು ಟೊಮ್ಯಾಟೋಸ್ ತುಂಬ ಇದೆ, ಈ ಚೀಲದ ಕವರಲ್ಲಿ ಇದೆ ಟೊಮ್ಯಾಟೋಸ್. ಮತ್ತು ಬದನೆಕಾಯಿ ತುಂಬ ಇದೆ ಇದರಲ್ಲಿ. ಇದನ್ನ ಚಟ್ನಿ ಮಾಡ್ಬೋದು. ನನಗೆ ಇವತ್ತು ಚಟ್ನಿ ಮಾಡಿದ್ದು ತೋರಿಸ್ತೀನಿ, ಚಟ್ನಿ ಹೆಂಗೆ ಮಾಡೋದು ಅಂತ ರೆಸಿಪಿ ತೋರಿಸ್ತೀನಿ, ಚೆನ್ನಾಗಿರುತ್ತೆ. ಗೊತ್ತಿರುತ್ತೆ ಕೆಲವರಿಗೆ, ಗೊತ್ತಿದ್ದವರು ನೋಡ್ಬೋದು. ಅದಾದಮೇಲೆ ಇದು ಮೈ ಫೇವ್ರೆಟ್ ಥಿಂಗ್, ನಿಮಗೆ ಓಪನ್ ಮಾಡಿ ತೋರಿಸ್ಬೇಕಿತ್ತು, ಹಲಸಿನಕಾಯಿ ಚಿಪ್ಸ್. ನೀವು ನೋಡಿದ್ದೀರಲ್ವ ಲಾಸ್ಟ್ ಟೈಮ್ ನಾವು ಶಿರ್ಸಿ ಬ್ಲಾಗಲ್ಲಿ, ಹಲಸಿನಕಾಯಿ ಚಿಪ್ಸ್. ಇದು ಹಲಸಿನಕಾಯಿ ಚಿಪ್ಸ್ ಬಂದಿದೆ. ಗೊತ್ತಿಲ್ಲ, ಯಾವುದು ವೆಡ್ಡಿಂಗ್ ಇನ್ವಿಟೇಷನ್ ಇದೆ, ಕಳಿಸಿದ್ದಾರೆ. ಇನ್ನೂ ಮದುವೆ ಆಗಿಲ್ಲ, ಅದಕ್ಕೆ ಕೌಂಟ್ ಮಾಡ್ತಾ ಇದ್ದೆ. ಯಾರು ಗೊತ್ತಿಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ ಇದು ಯಾರಂತ. ಬಟ್ ವೆಡ್ಡಿಂಗ್ ಇನ್ವಿಟೇಷನ್ ಇದೆ. 26ಗೆ ಮದುವೆ ಇದೆ, ಫ್ರೈಡೇ. ಇನ್ನೂ 26 ಆಗಿಲ್ಲ, ಇವತ್ತಿನ್ನೂ 20 ಇರಬೇಕು. ಸೊ ಇನ್ನೂ 6 days ಇದೆ. ಆಮೇಲೆ ಫೋನ್ ಮಾಡಿ ಕೇಳ್ತೀನಿ ಯಾರ್ದು ಇನ್ವಿಟೇಷನ್, ಯಾರು ಕಳಿಸಿರೋದು ಅಂತ, ನಂಗೆ ಗೊತ್ತಿಲ್ಲ. ಇದನ್ನು ಕೂಡ ಇದೆ ಚಿಪ್ಸ್. ಚಿಪ್ಸ್ ಇದೆ, ಅದು ಕೂಡ ಚಿಪ್ಸ್ ಇದೆ. ಸೊ ಇದಿಷ್ಟು ಬಂದಿರೋದು. ಮತ್ತು ನಿಮಗೆ ಫಿಶ್ ಫ್ರೈ ತೋರಿಸ್ಬೇಕಲ್ವ, ತೋರಿಸ್ತೀನಿ. ಅದು ಒಳಗಡೆ ಫ್ರಿಜ್ಜಲ್ಲಿದೆ ಏನು ಫಿಶ್ ಫ್ರೈ ಅಂತ. ಬಂಗ ಮತ್ತು ಮತ್ತೊಂದೇನು ಮೀನು ಅಂತ ತಿಳಿಸಿ, ನಂಗೆ ಅಷ್ಟಾಗಿ ಗೊತ್ತಿಲ್ಲ. ಹಾಗಾದರೆ ಫಿಶ್ ಫ್ರೈ ಕಳಿಸಿದ್ದಾರೆ. ಇದಿಷ್ಟು ಊರಿಂದ ಬಂದಿರೋದು. ಈ ಚೀಲದಲ್ಲಿ ಫುಲ್ ಹಾಕಿ ಪ್ಯಾಕ್ ಮಾಡಿ ಬಸ್ಸಲ್ಲಿ ಹಾಕಿ ಕಳಿಸ್ತಾರೆ ನಮ್ಮ ಆಂಟಿ ಮತ್ತು ಚಿಕ್ಕಪ್ಪ ಊರಿಂದ, ಅಲ್ಲಿಂದ.
ಸೊ ಖುಷಿ ಆಯ್ತು. ಇವಾಗ ಎತ್ತಿರೋದು ನನ್ನ ಸ್ವಲ್ಪ ಕೆಲಸ ಇವಾಗ. ಬಟ್ ಅವ್ರು ಪ್ರೀತಿಯಿಂದ ಕಳಿಸಿರೋದು ನಾವು ಎತ್ತಿರೋದ್ರ ವಿಷಯ ಎಲ್ಲ ಎತ್ತಿಡೋಣ. ಇದನ್ನ ಮಾತ್ರ ಇವಾಗ ಬಿಡಿಸಿ ಅದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಅದನ್ನ ನಾನು ಫಾಸ್ಟ್ ಫಾರ್ವರ್ಡ್ ಸ್ವಲ್ಪ ಹಾಕ್ತೀನಿ, ಇಲ್ಲಾಂದರೆ ನೋಡೋಣ ವಾಯ್ಸ್ ಓವರ್ ಕೊಡ್ಕೊಂಡು ಏನೋ ಮಾಡಿ ತೋರಿಸ್ತೀನಿ. ಸೊ ನೋಡಿ ವಿಡಿಯೋನ ಎಂಜಾಯ್ ಮಾಡಿ. ಓಕೆ ಗೈಸ್, ಹೊರಗಡೆಯಿಂದ ಎಲ್ಲ ಹೊರಗಡೆ ತೊಗೊಂಬಂದು ಇಟ್ಕೊಂಡೆ. ಬಿಲು ಪ್ಲೀಸ್. ಬಿಲ್ಲು ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ. ಟ್ರೈಪೋಡ್ ಇಡ್ತೀನಲ್ಲ, ಅವಳಿಗೆ ಏನೋ ಒಂಥರ ಕ್ಯೂರಿಯಾಸಿಟಿ, ಟ್ರೈಪೋಡ್ ಅದೇನು ಅಂತ. ಅದ್ರ ಹತ್ರ ಬಂದು ಕೆಳಗಡೆ ಟ್ರೈಪೋಡ್ ಹತ್ರ ಶೇಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಳೆ, ಅದನ್ನು ಟಚ್ ಮಾಡ್ತಾಳೆ. ಎಲ್ಲರೂ ಬಿಟ್ಬಿಟ್ರೆ ನನ್ನ ಫೋನ್ ಬೇರೆ ಬ್ಯಾಕ್ ಕವರ್ ತೆಗೆದು ಹಾಕಿದ್ದೀನಿ ಟ್ರೈಪೋಡಿಗೆ, ಬಿದ್ದರೆ ಫೋನ್ ಡಮಾರ್ ಅಷ್ಟೇ. ಅದಕ್ಕೆ ಸ್ವಲ್ಪ ಭಯ. ಸೊ ಇದನ್ನು ಎತ್ತಿಡಬೇಕು ಫಸ್ಟ್. ಅದಕ್ಕೆ ಮುಂಚೆ ನಾನು ದಾಲ್ ಮಾಡೋಣ ಅಂತ ಇದ್ದೀನಿ. ನಿಮ್ಗೆ ಫಿಶ್ ಫ್ರೈ ತೋರಿಸ್ತೀನಿ, ಅದನ್ನು ಅದು ತೋರಿಸ್ತೀನಿ. ಇದು ಫಿಶ್ ಫ್ರೈ ಕಾಣಿಸ್ತಾ ನೋಡಿ, ಇದಿಷ್ಟು ಫುಲ್ ಫಿಶ್ ಫ್ರೈ ಇದೆ ಇದರಲ್ಲಿ. ಫಿಶ್ ಫ್ರೈ ಇರೋದ್ರಿಂದ ನಾನು ಇವತ್ತು ದಾಲ್ ಮಾಡೋಣ ಅಂತ ಇದ್ದೀನಿ. ನಿನ್ನೆ ರಸಮ್ ಮಾಡಿದ್ದೆ, ಮೊನ್ನೆ ಬಸಳೆ ಸಾಂಬಾರೇ ಮಾಡಿದ್ದೆ, ರಿಪೀಟ್ ಬೇಡ ಅಂತ. ಸೊ ಅದಕ್ಕೆ ಇವತ್ತು ದಾಲ್ ನಮ್ಗೆ ಈಸಿ ಕೂಡ. ಆ್ಯಂಡ್ ದಾಲ್ ಮತ್ತು ಫಿಶ್ ಫ್ರೈ ಚೆನ್ನಾಗಿರುತ್ತೆ ಕಾಂಬಿನೇಷನ್. ದಾಲ್ ಮಾಡ್ತೀನಿ, ಆದರೆ ಬದನೆಕಾಯಿ ಚಟ್ನಿ ಮಾಡ್ತೀನಿ. ಇಲ್ಲ ಬದನೆಕಾಯಿ ಚಟ್ನಿ ಮಾಡಿದ್ದೀನಿ, ನಿಮ್ಮ ರೆಸಿಪಿ ಶೇರ್ ಮಾಡ್ತೀನಿ. ಶೇರ್ ಮಾಡಿದ್ನೋ ಇಲ್ಲೋ ನಂಗೆ ನೆನ್ಪು ಬರ್ತಿಲ್ಲ. ನಂದು ಓಲ್ಡ್ ವೀಡಿಯೋಸಲ್ಲಿ ಶೇರ್ ಮಾಡಿದ್ನೇನೋ, ಮೇ ಬಿ ಅದನ್ನ ಸಹ ಚೆಕ್ ಮಾಡ್ತೀನಿ. ಸೊ ಇಷ್ಟೇ, ದಾಲ್ ಮಾಡಿಬಿಡ್ತೀನಿ. ಟೈಮ್ ಬೇರೆ ಆಗೋಗಿದೆ. ತಮ್ಮನ ಊಟಕ್ಕೆ ಕರೆಯೋಣ ಅಂತ ಅಂದ್ಕೊಂಡೆ, ಫೋನ್ ಮಾಡಿದೆ, ಅವ್ನು ಫೋನ್ ಪಿಕ್ ಮಾಡಿಲ್ಲ. ನೋಡೋಣ ಅವ್ನು ಬರ್ತಾನೆ ಇವಾಗ ಗೊತ್ತಿಲ್ಲ. ಫೋನ್ ಮಾಡಿ ಕರಿಬೇಕು, ಫಿಶ್ ಫ್ರೈ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ ಊಟ ಮಾಡ್ಕೊಂಡು ಹೋಗಲಿ ಅಂತ. ಮತ್ತು ಚಿಪ್ಸ್ ಸ್ವಲ್ಪ ಕೊಟ್ಟು ಕಳ್ಸೋಣ, ಅವ್ನು ಹಾಸ್ಟೆಲಲ್ಲಿ ಇರ್ತಾನಲ್ಲ ಅಂತ. ಸೊ ಅದಕ್ಕೋಸ್ಕರ ಅವನು ಕರಿಬೇಕು. ಫೋನ್ ರಿಟರ್ನ್ ಮಾಡಿದ್ರೆ ನೋಡೋಣ ಅಷ್ಟೇ. ಇದು ನಾನು ಎತ್ತಿಡ್ಬೇಕು ಮೇಯ್ನ್ ತಿಂಗಳು. ಇದನ್ನ ಸೊಪ್ಪು ಬೇರೆ, ಆ ದಂಟು ಇರುತ್ತಲ್ಲ ಅದನ್ನು ಬೇರೆ ಮಾಡಿ ಇಟ್ಟರೆ ಫ್ರಿಜ್ಜಲ್ಲಿ ಇಡ್ಬೋದು. ಹಿಂಗೆ ಮಾಡಿದ್ರೆ ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಆಗಲ್ಲ, ಅದಕ್ಕೋಸ್ಕರ. ಸೊ ಸ್ವಲ್ಪ ಫಾಸ್ಟಾಗಿ ದಾಲಿಗೆ ಫಸ್ಟ್ ಇಟ್ಕೊಂಡ್ಬಿಡ್ತೀನಿ, ಆಮೇಲೆ ಒಗ್ಗರಣೆ ಕೊಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಅಡುಗೆ ಮನೆ ಸ್ವಲ್ಪ ಇದಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲ, ಆಮೇಲೆ ಕ್ಲೀನ್ ಮಾಡ್ಕೊತೀನಿ. ಇದು ಕೂಡ ಆಂಟಿ ಕೊಟ್ಟು ಕಳಿಸಿರೋದು, ಅಲ್ಲಿ ಮಿಸ್ ಆಯ್ತು ಅಂತ ತೋರಿಸ್ಲಿಕ್ಕಾಗಿಲ್ಲ. ಇದು ಜಿಲೇಬಿನ ಕಟ್ ಆಗಿದೆ ಸ್ವಲ್ಪ, ಅದನ್ನ ಹಿಂಗೆ ಮಾಡಿ ಕವರಲ್ಲಿ ಹಾಕಿ ಕೊಟ್ಟು ಕಳಿಸಿ. ಬಿಲ್ಲು ಪ್ಲೀಸ್ ತಗೋ ನಿಂಗೆ ಬಾ. ಅಲ್ಲೇ ಕುತ್ಕೊಂಡಿದ್ದಾಳೆ ಟ್ರೈಪೋಡ್ ಹತ್ರ, ನೋಡೋಣ. ಸೊ ಇದು ಜಿಲೇಬಿ. ಇದು ಕೂಡ ನಾನು ಸ್ವೀಟ್ ಇಷ್ಟ ಆಗಲ್ಲ ನನಗೆ, ಟು ಬಿ ಫ್ರ್ಯಾಂಕ್. ನಂಗೆ ಲಡ್ಡು, ಜಿಲೇಬಿ, ಹಲ್ವಾ ಇದೆಲ್ಲ ನಾನು ತುಂಬ ಜಿಲೇಬಿ ಅಂತೂ ನಾನು ತಿನ್ನೋದೇ ಇಲ್ಲ. ಹಲ್ವಾ ಸ್ವೀಟ್ ಎಲ್ಲ ಸ್ವಲ್ಪ ಅಷ್ಟು, ನಂಗೆ ಸ್ವೀಟ್ ಅಷ್ಟು ಇಷ್ಟ ಆಗಲ್ಲ ಯೂಶ್ವಲಿ. ಕುಕ್ಕರ್ ಬೇಸ್ ಕುಕ್ಕರ್ ಒಂದು ಓಕೆ ಗೈಸ್, ಇವಾಗ ನಾನು ದಾಲಿಗೆ ಇಡ್ಲಿಕ್ಕೆ ರೆಡಿ ಮಾಡ್ಕೊಂತ ಇದ್ದೆ. ನನಗೆ ಕುಕ್ಕರ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಯಾಕಂದ್ರೆ ಇದೇ ತರ ಕುಕ್ಕರ್ ನಮ್ಮ ಮನೇಲಿ ಎರಡು ಮುಚ್ಚಳ ಕೂಡ ಇದೆ. ನನಗೆ ಯಾವ್ದಂತ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆಲ್ಲ ಕರೆಕ್ಟ್ ಕಂಪನಿ ನೇಮ್ಸ್ ಎಲ್ಲ ನೋಡ್ಕೊಂಡು ಕರೆಕ್ಟ್ ಆಗಿ ದಾಲಿನೆಲ್ಲ ಹಾಕೊಂಡು ವಾಶ್ ಮಾಡ್ಕೊಂತ ಇದ್ದೆ. ನಾನಿವಾಗ ಬೆಳಿಗ್ಗೆನೆ ಅಡ್ಗೆ ಮುಗಿಸ್ಕೊಂತೀನಿ, ಅಂದ್ರೆ ಮಧ್ಯಾಹ್ನ ಅಷ್ಟರೊಳಗೆ ಅಡುಗೆ ಮುಗಿಸ್ಕೊಂತೀನಿ. 1:32 ಅಷ್ಟರೊಳಗೆ ಅಡುಗೆ ಮುಗಿಸ್ಕೊಂತೀನಿ, ಮನೇಲೇ ಇರೋದ್ರಿಂದ. ಮೊದ್ಲಾಗಿದ್ದು ಡ್ಯೂಟಿ ಹೋಗ್ಬಂದು ಮುಗಿಸ್ಕೊಂತ ಇದ್ದೆ. ಇವಾಗ ಸಂಜೆ ಅಷ್ಟರೊಳಗೆ ಎಲ್ಲ ಕೆಲಸ ಮುಗಿಸಿ ನಾನು ಫ್ರೀ ಆಗಿ ಕುತ್ಕೊಳ್ಳಿ ಟ್ರೈ ಮಾಡ್ತೀನಿ ಆದಷ್ಟು. ಸಂಜೆಲಿ ಏನು ಕೆಲಸ ಇಟ್ಕೊಳ್ಳಲ್ಲ. ನನಗೆ ಕೆಲಸ ಫಸ್ಟ್ ಮುಗ್ಬಿಡ್ಬೇಕು, ಆಮೇಲೆ ಫ್ರೀ ಆಗಿರೋದು ಆ ತರ ಇಷ್ಟ ನನಗೆ ಕೆಲಸ ಮುಗಿದ್ರೆ ಒಂದ್ ಸ್ವಲ್ಪ ಕಂಫರ್ಟ್. ಸೊ ಅದಕ್ಕೋಸ್ಕರ ಬೇಗ ಬೇಗ ದಾಲೆಲ್ಲ ತೊಳ್ಕೊಂಡು ಟೊಮೆಟೊಸ್, ಚಿಲ್ಲಿ, ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಕಟ್ ಮಾಡ್ಕೊಂಡು ಇಲ್ಲಿ ಹಾಕೊಂತ ಇದ್ದೀನಿ. ದಾಲ್ಗೆ ಇಟ್ಕೊಂಡ್ ಬಿಟ್ರೆ ಅದು ವಿಸಿಲ್ ಆದ್ಮೇಲೆ ನಾನು ಒಗ್ಗರಣೆ ಕೊಟ್ಕೊಂಡ್ರೆ ಆಯ್ತು. ಅದಕ್ಕೋಸ್ಕರ ಬೇಗ ಬೇಗ ಮಾಡ್ಕೊಂತ ಇದ್ದೆ. ಇಲ್ಲಿ ಕೆಲಸ ತುಂಬಾ ಇದೆ, ಟೈಮ್ ಕಮ್ಮಿ ಇದೆ. ಬೆಳಿಗ್ಗೆ ಫೋನಲ್ಲಿ ಮಾತಾಡ್ತಾ ಕುತ್ಕೊಂಡ್ರೆ ಸ್ವಲ್ಪ ಟೈಮ್ ಪಾಸ್ ಆಗಿ ಗೊತ್ತಾಗಿಲ್ಲ. ಬಟ್ ಇವಾಗ ಗೊತ್ತಾಗ್ತಾ ಇದೆ ಕೆಲಸ ತುಂಬ ಇದೆ. ಸೌಂಡ್ ಏನಂದ್ರೆ ನೀರಿದ್ದು ಫಿಲ್ಟರ್ ನೀರಿದೆಯಲ್ಲ, ಒಂದು ಸೆಕೆಂಡ್ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡಿ. ಅದು ಸೌಂಡ್ ಏನಂದ್ರೆ ಫಿಲ್ಟರ್ದು ನೀರು ಹೋಗ್ತಾ ಇರುತ್ತಲ್ಲ, ನೀರು ಫಿಲ್ಟರ್ ಆದಮೇಲೆ ನೆಕ್ಸ್ಟ್ ನೀರು ಹೋಗುತ್ತಲ್ಲ, ಅದ್ರ ಸೌಂಡ್, ಅದು ಫಿಲ್ಟರ್ ಸೌಂಡು. ನಿಮ್ಗೆ ಅದಕ್ಕೆ ನಾನು ವಾಯ್ಸ್ ಕರೆಕ್ಟಾಗಿ ಕೇಳಿಸ್ದೇ ಇರ್ಬೋದು. ಸೊ ನನಗೇನಂದರೆ ಊಟಕ್ಕೆ ತೊಂದರೆ ಆಗ್ಬಾರ್ದು ಫಸ್ಟ್ ಯಾರಿಗೂ. ಆಮೇಲೆ ನಾನು ಕೆಲಸ ಬೇಕಾದರೆ ಲೇಟಾಗಿ ಊಟ ಫಸ್ಟ್ ಆಗಿಬಿಡ್ಲಿ ಅಂತ. ಊಟದೊಂದು ರೆಡಿ ಆಗಿಬಿಟ್ರೆ ಟೆನ್ಷನ್ ಇರಲ್ಲ, ಯಾಕಂದರೆ ಅಣ್ಣನೂ ಡ್ಯೂಟಿ ಹೋಗ್ತಾನೆ. ತಮ್ಮನೂ ಎಲ್ಲಾದರೂ ಇವಾಗ ಇನ್ ಕೇಸ್ ಫೋನ್ ಮಾಡಿ ನಾನು ಊಟಕ್ಕೆ ಬರ್ತೀನಿ ಸರಿ ಅಂತ ಹೇಳಿದ್ರೆ ಅವನು ಊಟ ರೆಡಿ ಇಟ್ಕೊಳ್ಬೇಕು. ಅದಕ್ಕೆ
ಮತ್ತು ಅದಕ್ಕೆ ಊಟ ಫಸ್ಟ್ ಆಗಿಬಿಡಲಿ ಅಂತ ಫಸ್ಟ್ ಇದು ಮಾಡ್ತಾ ಇದ್ದೀನಿ. ಇವತ್ತು ಕೂಡ ಫ್ರೈಡೇ. ಓಕೆ ಗೈಸ್, ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಆಯ್ತು. ಇವಾಗ ಟೊಮೆಟೊ ಎಲ್ಲ ಹಾಕೊಂಡು ಇವಾಗ ಅರ್ಶಿನ ಪುಡಿ ಮತ್ತೆ ಸ್ವಲ್ಪ ಆಯಿಲ್ ಹಾಕೊಂಡು ಇಟ್ಕೊಂತೀನಿ ನಾನು ಯಾವಾಗ್ಲೂ ದಾಲಿಗೆ. ಸೊ ಅದನ್ನೇ ಮಾಡ್ತಾ ಇದ್ದೆ ಲಾಸ್ಟ್ ಅಲ್ಲಿ. ಎಲ್ಲ ಆದ್ಮೇಲೆ ಫಸ್ಟ್ ಇದನ್ನೊಂದು ಇಟ್ಕೊಂಡ್ಬಿಟ್ರೆ ನಾನು ಆಮೇಲೆ ಈಸಿಯಾಗಿ ಮಾಡ್ಕೋಬಹುದು. ಫಸ್ಟ್ ವಿಸಿಲ್ ಒಂದು ಹಾಕ್ಬಿಟ್ರೆ ಎಷ್ಟೊತ್ತು ಬೇಕು, ಒಂದು 2 ಮಿನಿಟ್ಸ್ ಅಲ್ಲಿ ದಾಲ್ ಆಗ್ಬಿಡುತ್ತೆ. ಇದು ವಿಸಿಲ್ ಆಗ್ಬಿಟ್ರೆ ಹಂಗೆ ನೀರೆಲ್ಲ ಕುಡ್ಕೊಂತಾ ಇದ್ದೆ. ಯಾಕಂದ್ರೆ ನೀರ್ ಕುಡಿಬೇಕು, ಇವಾಗ ಸಮ್ಮರ್ ಇರೋದ್ರಿಂದ ಡಿಹೈಡ್ರೇಟ್ ಆಗುತ್ತೆ ಬಾಡಿ. ಸೊ ಆದಷ್ಟು ನೀವು ಕೂಡ ವಿಡಿಯೋ ನೋಡ್ತಾ ಇರೋರು ಎಲ್ರು ನೀರ್ ಕುಡೀರಿ. ಊಟ ಎಲ್ಲ ಸ್ವಲ್ಪ ಲೈಟ್ ಆಗಿ ಮಾಡೋದೇ ಒಳ್ಳೇದಂತ. ನಾನು ಸ್ವಲ್ಪ ಲೈಟ್ ಆಗೇ ಮಾಡ್ತೀನಿ. ಫಸ್ಟ್ ನಾನು ಊಟ ಸ್ವಲ್ಪ ಕಮ್ಮಿ, ಬಟ್ ನನ್ ನೀರ್ ಅಂದ್ರೆ ತುಂಬಾ ಇಷ್ಟ. ನಾನು ಈ ಲಿಕ್ವಿಡ್ ಐಟಮ್ ಅಲ್ಲಿ ನೀರ್ ಮಾತ್ರ ತಗೊಳ್ಳೋದು ಡೈಲಿ, ಬೇರೆ ಯಾವ್ದು ತಗೊಳಲ್ಲ. ಸ್ವಲ್ಪ ಜ್ಯೂಸ್ ಏನಾದ್ರು ಅದಕ್ಕೋಸ್ಕರ ನೀರೆಲ್ಲ ಜಾಸ್ತಿ ಕುಡಿಬೇಕಂತ ನಾನು ಅವಾಗವಾಗ ನೆನ್ಪು ಮಾಡ್ಕೊಂಡು ನೀರ್ ಕುಡಿತೀನಿ. ಇದಾದ ಕೂಡಲೇ ನಾನು ಒಗ್ಗರಣೆಗೂ ರೆಡಿ ಮಾಡ್ಕೊಂತ ಇದ್ದೆ. ಮಾಡಿ ಇಟ್ಕೊಂಡ್ಬಿಟ್ರೆ ಒಗ್ಗರಣೆ ಸೈಡ್ ಅಲ್ಲಿ ರೆಡಿ, ಒಗ್ಗರಣೆ ಲಾಸ್ಟ್ ಅಲ್ಲಿ ಹಾಕೋಬಹುದು ಅಂತ ಒಗ್ಗರಣೆಗೂ ಕೂಡ ಒಂದ್ ಕಡೆ ರೆಡಿ ಮಾಡಿ ಇಲ್ಲೆಲ್ಲ ಇಟ್ಕೊಂತ ಇದ್ದೆ ಕೊತ್ತಂಬರಿ ಸೊಪ್ಪೆಲ್ಲ. ಓಕೆ ಗೈಸ್, ಒಂದು ಡಬ್ಬ ಸಿಕ್ತು, ಅವಾಗಿಂದ ಹುಡ್ತಾ ಇದ್ದೆ ಡಬ್ಬಕ್ಕೋಸ್ಕರ ಚಿಪ್ಸ್ ಹಾಕಿಡೋಣ ಅಂತ. ಬಟ್ ಈ ಡಬ್ಬ ಸಾಕಾಗಲ್ಲ, ಬಟ್ ಆದ್ರೂ ಎಷ್ಟು ಬರುತ್ತೆ ಅಷ್ಟು ಇದಕ್ಕೆ ಹಾಕಿರ್ತೀನಿ. ಇಲ್ಲಾಂದ್ರೆ ಅದು ಸ್ಮೂತ್ ಆಗ ಸ್ವಲ್ಪ ಅದು ಕ್ರಿಸ್ಪಿ ಆಗಿರಲ್ಲ ಕವರ್ ಎಲ್ಲ ಇದ್ರೆ. ಸೊ ಸಂಜೆ ಇನ್ನೊಂದು ಕವರ್ ಹುಡ್ಕೋಣ. ಇವಾಗ ಇದೊಂದು ಕವರ್ ಹಾಕ್ಬಿಡ್ತೀನಿ, ಚಿಪ್ಸ್ ಹಾಕಿ ಇಟ್ಬಿಟ್ರೆ ಯಾವಾಗ ಬೇಕು ಅವಾಗ ತಿನ್ಬೋದು. ಹಸಿನಕಾಯಿ ಚಿಪ್ಸ್ ನ ತುಂಬಾ ಕಷ್ಟಪಟ್ಟು ಇದ್ರಲ್ಲೇ ತುಂಬಿಸ್ಬೇಕಂತ ಟ್ರೈ ಮಾಡ್ತಾ ಇದ್ದೆ. ಇಲ್ಲಿ ಆಗ್ತಾನೆ ಇರ್ಲಿಲ್ಲ, ಅದಕ್ಕೆ ಫುಲ್ ನಾನು ಟಕ್ ಮಾಡಿ ಹಾಕ್ತಾ ಇದ್ದೆ. ಜಾಸ್ತಿ ಅಡ್ಜಸ್ಟ್ ಮಾಡಿ ಹಾಕೋಣ ಅಂತ. ಕೊನೆಗೂ ನಂಗೆ ಇದರಲ್ಲಿರೋ ಫುಲ್ ಚಿಪ್ಸ್ ನ ಹಾಕ್ಲಿಕ್ಕೆ ಆಗಿಲ್ಲ. ಆದಷ್ಟು ಟ್ರೈ ಮಾಡ್ದೆ ಹಾಕೋಣ ಒಂದೇ ಬಾಕ್ಸ್ ಅಲ್ಲಿ ಇರ್ಲಿ ಅಂತ. ಐ ಟ್ರೈಡ್ ಅ ಲಾಟ್, ಬಟ್ ಆದ್ರೂ ಸ್ವಲ್ಪ ಉಳ್ಕೊಂಡ್ಬಿಟ್ಟು ಆಗ್ತಾ ಇಲ್ಲ. ಈಗ ಇಷ್ಟ ಆಗೋದು ಯಾಕೆ ನೀನಷ್ಟು ಆಡೋದು ಯಾಕೆ? ಒಂದಾಯ್ತು. ಇನ್ನಿಷ್ಟಿದೆ. ಸೊ ಅದನ್ನ ಗಿರಿ ಬರ್ತೀವಿ ಸಂಜೆ ಗಿರಿ ಬಂದ ಮೇಲ್ಗಡೆ ಬೇರೆ ಡಬ್ಬ ಇರುತ್ತೆ, ಇಟ್ಟಿರ್ತೀನಿ ನಾವು ಮೇಲ್ಗಡೆ ಎಲ್ಲ. ಬಟ್ ಇವಾಗ ತೆಗಿಲಿಕ್ಕೆ ಆಗಲ್ಲ, ಅದು ಆಗುತ್ತೆ. ಬಟ್ ನಂಗೆ ಯಾರು ಹತ್ತಾರೆ ಮತ್ತೆ ಎಲ್ಲ ಬಿಟ್ಬಿಟ್ರೆ ಅಂತ ಸಂಜೆ ಯಾರು ತಮ್ಮ ತಂಗಿ ಗಿರಿ ಯಾರು ಬಂದ್ಮೇಲೆ ಒಬ್ರದ್ದು ಹೆಲ್ಪ್ ತಗೊಂಡು ಹತ್ತಿ ತೆಗೆದು ಆಮೇಲೆ ಹಾಕೋಣ ಅಂತ ನಿಮಗೆ ಎತ್ತಿರ್ತೀನಿ. ಸೊ ಓಕೆ, ಓಕೆ ಗೈಸ್, ಇಲ್ಲೆಲ್ಲ ನಾನು ಸೊಪ್ಪನ್ನೆಲ್ಲ ಬೇರೆ ಬೇರೆ ಮಾಡಿ ಎಲ್ಲ ಎತ್ತಿಟ್ಕೊಳ್ಳೋಣ ಅಂತ ತೆಗ್ದಿಟ್ಕೊಂತ ಇದ್ದೆ. ಸೊ ಇಲ್ಲಿ ಸೊಪ್ಪನ್ನ ಸಪ್ರೇಟ್ ಮತ್ತೆ ದಂಟನ್ನ ಸಪ್ರೇಟ್ ಮಾಡ್ತಾ ಇದ್ದೆ. ನಾ ಮಾರ್ನಿಂಗ್ ನಿಮ್ಗೆ ಹೇಳಿದ್ದೆ ಇದೇ ತರ ಮಾಡಿ ಯಾವಾಗ್ಲೂ ಇಟ್ಕೊಂತೀನಿ ಅಂತ, ಅದಕ್ಕೆ ಬೇಗ ಬೇಗ ಮಾಡ್ಕೊಂತ ಇದ್ದೆ. ತುಂಬಾ ಸೊಪ್ಪಿತ್ತು ಆಕ್ಚುಲಿ. ನೋಡ್ಲಿಕ್ಕೆ ಇಷ್ಟೇ ಸ್ವಲ್ಪ ತರ ಇದೆ, ಬಟ್ ಹಂಗಲ್ಲ, ತುಂಬಾ ಇರುತ್ತೆ ಬಿಡಿಸಿದ್ಮೇಲೆ. ಅದು ಕವರ್ ಅಲ್ಲಿ ಟೈಟ್ ಆಗಿ ಕಟ್ಟಿರೋದ್ರಿಂದ ಅಷ್ಟು ಕ್ಲಿಯರ್ ಆಗಿ ಕಾಣಿಸಲ್ಲ ಎಷ್ಟಿದೆ ಅಂತ. ತುಂಬಾ ಇತ್ತು, ನಂಗೆ ಇದಕ್ಕೆ ತುಂಬಾ ಟೈಮ್ ತಗೋತು. ನಾ ಇದನ್ನೆಲ್ಲ ಸ್ವಲ್ಪ ಅಷ್ಟೇ ಕ್ಲಿಪ್ಪಿಂಗ್ ಆಡ್ ಮಾಡಿದೀನಿ, ನಿಮ್ಗೂ ಬೋರಿಂಗ್ ಆಗ್ಬಾರ್ದು ವಿಡಿಯೋ ಅಂತ. ಅದಾದ್ಮೇಲೆ ಇದಿಷ್ಟು ಕ್ಲೀನ್ ಮಾಡಿ ಆದ್ಮೇಲೆ ಸೊಪ್ಪನ್ನ ಒಂದ್ ಕವರಿಗೆ ದಂಟನ್ನು ಕೂಡ ಕಟ್ ಮಾಡಿ ಇಟ್ಕೊಂಡು ಒಂದ್ ಕವರಿಗೆ ಹಾಕೊಂಡು ಸ್ವಲ್ಪ ತುಂಬಾ ಟೈಟ್ ಆಗಿಲ್ಲ, ಸ್ವಲ್ಪ ಲೂಸ್ ಆಗಿನೂ ಅಲ್ಲ, ಮೀಡಿಯಂ ಅಲ್ಲಿ ಒಂಥರ ಕಟ್ಕೊಂಡು ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ನಿಮ್ಗೊಂದು 15 days 20 days ಆರಾಮಾಗಿ ಇಟ್ಕೋಬಹುದು. ನೀರ್ ತಾಕ್ಸ್ಬಾರ್ದು ಅಷ್ಟೇ, ನೀರ್ ತಾಕ್ಸಿದ್ರೆ ಕೊಳ್ತೋಗೋ ತರ ಆಗುತ್ತೆ. ನೀರ್ ತಾಕ್ಸಿಲ್ಲ ಅಂದ್ರೆ ಆರಾಮಾಗಿ ಬರುತ್ತೆ. ಎಷ್ಟು ದಿನ ಬೇಕು, ನಾವೊಂದು ಅರೌಂಡ್ 15 days ಇಟ್ಟು ನೋಡಿದೀನಿ, ಬರುತ್ತೆ ಆರಾಮಾಗಿ. ಸೊ ಇದು ನನ್ ಟ್ರಿಕ್ಸ್ ತುಂಬಾ ದಿನ ಇಟ್ಕೊಳ್ಳಿಕ್ಕೆ. ಈ ತರ ಮಾಡಿ ಎಲ್ಲ ಕಟ್ಟಿ ಇಟ್ಕೊಂತ ಇದ್ದೆ, ನೋಡ್ಬೋದು ನೀವು. ಓಕೆ ಗೈಸ್, ಆವಾಗಲೇ ವಿಡಿಯೋ ಸ್ಟಾಪ್ ಮಾಡಿದೆ ಯಾಕಂದರೆ ತುಂಬ ಕೆಲಸ ಇತ್ತು. ಕೆಲಸ ನಿಮ್ಗೆ ತೋರಿಸೋದು ಬೇಡ ಅಂತಲೇ ನಾನು ಏನು ಶೂಟ್ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಸೇಮ್ ಕ್ಲೀನಿಂಗನ್ನು ನಿಮ್ಮ ಜೊತೆ ಏನು ಶೇರ್ ಮಾಡೋದು, ಎಲ್ಲ ಮನೇಲೂ ಮಾಡೋದೆ. ಸೊ ಅದನ್ನೇ ಕ್ಲೀನಿಂಗನ್ನು ನಾನು ಪದೇ ಆ್ಯಡ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಕ್ಲೀನಿಂಗ್ ಮಾಡೋದು ಏನದು ನಾನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ಇವಾಗ ಕ್ಲೀನೆಲ್ಲ ಆಯಿತು. ಹೆಂಗೆ ಕಾಣಿಸ್ತಾ ಇದೆ ಅಂತ ಇವಾಗ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಆ್ಯಡ್ ಮಾಡ್ತೀನಿ. ಇಲ್ಲಿಂದ ಫುಲ್ ಎಲ್ಲ ಕ್ಲೀನ್ ಮಾಡಿಟ್ಟಿರೋದು ಅದನ್ನೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಫುಲ್.
ಇನ್ನೂ ಅಂದರೆ ಒರೆಸ್ಲಿಕ್ಕೆ ಒಂದು ಬಾಕಿ ಇದೆ. ಮನೆಯೆಲ್ಲ ಗುಡಿಸಿ ನಾನು ಫ್ರೈಡೆ ಏನು ಮಾಡ್ತೀನಿ ಅಂದರೆ ಡಸ್ಟು ಎಲ್ಲ ತೆಗೆದ್ಬಿಡ್ತೀನಿ, ಒರೆಸ್ಬಿಡ್ತೀನಿ. ಈಗ ಟಿ ವಿದು ಯೂನಿಟ್ ಇರುತ್ತೆ ಅಲ್ಲಿ, ಫ್ರಿಜ್ಜನ್ನ ಆಲ್ಮೋಸ್ಟ್ ಡೈಲಿ ಒರೆಸ್ಕೊತಾ ಇರ್ತೀನಿ. ಆ ಥರ ಇದೆಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ. ಎಕ್ಸಾಂಪಲ್ ಟಿ ವಿ ಯೂನಿಟ್, ಟೇಬಲ್, ಚೇರ್ಸು ಮತ್ತು ಎಲ್ಲ ಟೇಬಲ್ಸು ಇದನ್ನೆಲ್ಲ ನಾನು ಏನು ಮಾಡ್ತೀನಿ, ಮತ್ತು ಶಿಂಕ್ ತೊಳೆಯೋದು ಅಲ್ಲಿ ಹೊರಗಡೆ ಶಿಂಕ್ ಮತ್ತು ರೂಮ್ದು ಶಿಂಕ್ ಅಲ್ಲಿ ಅದರದ್ದೆಲ್ಲ ಈ ಥರ ಫ್ರೈಡೆ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಬಾತ್ರೂಮ್ ತೊಳೆಯೋದು ಅದು ಇದು ಎಲ್ಲ ನಾನು ಫ್ರೈಡೆ. ಬಾತ್ರೂಮ್ ಮಾತ್ರ ಸ್ನಾನಕ್ಕೆ ಹೋಗ್ಲಿಕ್ಕೆ ಮುಂಚೆ ಬಾತ್ರೂಮ್ ತೊಳೆದು ಸ್ನಾನ ಮಾಡ್ಕೊಂಡ್ಬರ್ತೀನಿ. ಬಾತ್ರೂಮ್ ತೊಳೆದೊಂದು ಬ್ಯಾಲೆನ್ಸ್ ಇದೆ. ಸ್ನಾನ ಮಾಡೋದು ಈಗ ಸಂಜೆ ಪೂಜೆ, ನಾನು ನಿಮಗೆ ಲಾಸ್ಟ್ ಫ್ರೈಡೆ ಬ್ಲಾಗ್ ಮಾಡಿದಾಗಲೂ ಹೇಳಿದ್ದೆ, ನಾನು ಸಂಜೆನೇ ಸ್ನಾನ ಮಾಡೋದು, ಮಧ್ಯಾಹ್ನ ಈಗ ಸ್ನಾನ ಮಾಡಲ್ಲ. ಆಲ್ಮೋಸ್ಟ್ ಈಗ 1:32 ಆಯ್ತು ಅನ್ಸುತ್ತೆ, ಟೈಮು ನೋಡಿಲ್ಲ ಎಷ್ಟಾಗಿದೆ ಅಂತ. ದಾಲ್ ರೆಡಿ ಇದೆ, ಅಂದರೆ ಈಗ ಮಾಡಬೇಕು. ಸ್ಮ್ಯಾಶ್ ಮಾಡಿಟ್ಟಿದ್ದೀವಿ. ಈ ಕಡೆ ಬಾಯ್ಲ್ಡ್ ರೈಸ್ ಇಟ್ಟಿದ್ದೀವಿ, ಫಿಶ್ ಫ್ರೈ ಅಲ್ವಾ, ಬಾಯ್ಲ್ಡ್ ರೈಸ್ ಚೆನ್ನಾಗಿರುತ್ತೆ ದಾಲ್ ಜೊತೆ. ಮತ್ತೊಂದೇನೆಂದರೆ ನಾನಿವಾಗ ಮನೇಲಿ ಇರೋದ್ರಿಂದ ನಾನು ಜಾಸ್ತಿ ಬಾಯ್ಲ್ಡ್ ರೈಸ್ ಮಾಡ್ತೀನಿ. ನನಗೆ ವೈಟ್ ರೈಸ್ ನನಗೆ ಮಾಡಿದರೆ ವೈಟ್ ರೈಸ್ನ ಇಷ್ಟು ಊಟ ಮಾಡಿದರೆ ಬಾಯ್ಲ್ಡ್ ರೈಸ್ ಅದು ಸ್ವಲ್ಪ ಡಬಲ್ ಊಟ ಮಾಡ್ತೀನಿ. ನಾನು ವೈಟ್ ರೈಸ್ ಸೇರಲ್ಲ ಅಷ್ಟು, ತಿನ್ನಲ್ಲ ಅಂತಲ್ಲ, ತಿಂತೀನಿ. ಬಟ್ ನಾನು ಕಂಪೇರ್ ಟು ಬಾಯ್ಲ್ಡ್ ರೈಸ್ ನನಗೆ ವೈಟ್ ರೈಸ್ ನಂಗೆ ಸೇರಲ್ಲ ಜಾಸ್ತಿ. ಬಾಯ್ಲ್ಡ್ ರೈಸ್ ಅಂದರೆ ಸ್ವಲ್ಪ ಜಾಸ್ತಿ ಊಟ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಇವಾಗ ರಜೆ ಸಿದ್ದಾಗಿಂದ ಸ್ವಲ್ಪ ಬಾಯ್ಲ್ಡ್ ರೈಸ್ ಜಾಸ್ತಿ ಮಾಡ್ತಾ ಇದ್ದೀನಿ. ನನಗೂ ಮತ್ತು ಅಣ್ಣನಿಗೆ ತುಂಬ ಇಷ್ಟ ಬಾಯ್ಲ್ಡ್ ರೈಸ್, ನನಗೆ ತುಂಬ ಇಷ್ಟ. ತಂಗಿ ತಿನ್ನಲ್ಲ ಬಾಯ್ಲ್ಡ್ ರೈಸ್, ಅವಳಿಗೆ ರೂಢಿ ಇಲ್ಲ. ತಮ್ಮ ಓಕೆ, ಎರಡೂ ಒಂದೇ ಸೇಮ್. ಬಾಯ್ಲ್ಡ್ ರೈಸ್ ಆದರೂ ಓಕೆ, ವೈಟ್ ರೈಸ್ ಆದರೂ ಓಕೆ. ಗಿರಿ ಅವರು ಹಂಗೆ ವೈಟ್ ರೈಸ್ ಆದರೂ ಓಕೆ, ಬಾಯ್ಲ್ಡ್ ರೈಸ್ ಆದರೂ ಓಕೆ, ಆ ಥರ. ಬಟ್ ನನಗೂ ಮತ್ತು ಅಣ್ಣನಿಗೂ ಬಾಯ್ಲ್ಡ್ ರೈಸ್ ಇದ್ದರೆ ಫೇವ್ರೇಟ್. ಸೊ ಅದಕ್ಕೋಸ್ಕರ ಬಾಯ್ಲ್ಡ್ ರೈಸ್ ಇಟ್ಟಿದ್ದೀನಿ ಇಲ್ಲಿ. ಸ್ವಲ್ಪ ವೈಟ್ ರೈಸ್ ಕೂಡ ಇದೆ. ತಮ್ಮ ಊಟಕ್ಕೆ ಬರ್ತೀನಿ ಅಂತ ಕಾಲ್ ಮಾಡ್ದೆ, ಆವಾಗ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದಾನೆ. ಸೊ ಸೂಪರ್ ಕ್ಲೀನ್. ಇದರಲ್ಲಿ ಬಾಯ್ಲ್ಡ್ ರೈಸ್ ಇದೆ. ವಾಶಿಗೆ ಕೊಡ್ಬೇಕು, ಅದಕ್ಕೆ ಇಟ್ಟಿದ್ದೀನಿ ಈ ಥರ ಎಲ್ಲ. ವಾಶಿಗೆ ಕೊಡಬೇಕಲ್ಲ, ಸರಿ ವಾಶ್ ಮಾಡಬೇಕು. ಶಿಸ್ಯ ಯಾಕಮ್ಮ ಅಲ್ಲಿ? ಹಾಂ, ಓಕೆ ಗೈಸ್, ನಾನು ದಾಲ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ಪಾತ್ರೆ ಹಾಕಿ ಲಾಸ್ಟಿಗೆ ಒಗ್ಗರಣೆ ಕೊಡೋಣ, ದಾಲ್ ಫೈನಲ್ ಮಾಡ್ಬಿಡೋಣ ಅಂತ ಮಾಡ್ತಾ ಇದ್ದೆ. ಹಂಗೆ ಫಿಶ್ ಫ್ರೈ ಕೂಡ ಒಂದ್ ಕಡೆ ಬಿಸಿ ಮಾಡ್ಕೊಳ್ಳೋಣ ಅಂತ ಫ್ರೈಗೂ ಕೂಡ ತವ ಇಡ್ತಾ ಇದ್ದೆ. ಮಧ್ಯಾಹ್ನ ಎಲ್ಲರೂ ಊಟಕ್ಕೆ ಇರೋದ್ರಿಂದ ನಾನು ಅವಾಗ ಹೇಳಿರೋದ್ರಿಂದ ಸೊ ಫಿಶ್ ಫ್ರೈ ಒಂದ್ ಕಡೆ, ದಾಲ್ ಒಂದ್ ಕಡೆ, ಎಲ್ಲ ಒಂದೊಂದ್ ಕಡೆ ಮಾಡ್ಕೊಂತಾ ಇದ್ದೆ ಬೇಗ. ರೈಸ್ ಒಂದ್ ಕಡೆ ಕೂಡ ಆಗ್ತಾ ಇತ್ತು. ಸೊ ಎಲ್ಲ ಒಂದೇ ಸಲ ಆಗ್ಬಿಟ್ರೆ ಕಿಚನ್ ಕೆಲಸ ಮುಗ್ದೋಗ್ಬಿಡ್ಲಿ ಅಂತ ನಾನು ಫಾಸ್ಟ್ ಆಗಿ ಎಲ್ಲ ಒಟ್ಟೊಟ್ಟಿಗೆ ಮಾಡ್ಕೊಂತ ಇದ್ದೆ. ನಾವು ಒಂದ್ಸಲಕ್ಕೆ ಎಲ್ಲ ಕೆಲಸ ಮಾಡ್ಕೊಂತಿದ್ವಿ, ಒಂದೊಂದನ್ನೇ ಮಾಡಲ್ಲ, ಜಾಸ್ತಿ ಫಾಸ್ಟ್ ಆಗಿ ಮಾಡ್ಲಿಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಹಂಗೆ ಮಿಡ್ಲಲ್ಲಿ ಸ್ವಲ್ಪ ನೀರು ಕುಡ್ಕೊಂತ ಫಿಶ್ ಫ್ರೈ ಈಗ ಎಷ್ಟು ಬೇಕು ಅಷ್ಟು ತೆಗೆದು ಅಷ್ಟು ಬಿಸಿ ಮಾಡ್ಕೊತೀನಿ. ಫುಲ್ ಬಿಸಿ ಮಾಡ್ಲಿಕ್ಕೆ ಹೋಗಲ್ಲ ನಾನು. ನಾವು ಯಾವಾಗಲೂ ಹಂಗೆ ಎಷ್ಟು ಬೇಕು ಅಷ್ಟು ಬಿಸಿ ಮಾಡ್ಕೊಂಡು ಉಳಿದಿರೋ ಫ್ರಿಜ್ಜಲ್ಲಿ ಇರೋದು. ಇವತ್ತು ಫ್ರೈಡೆ ಇವತ್ತು ಎಲ್ಲರೂ ತಿಂತಾರೆ. ಸ್ಯಾಟರ್ಡೆ ನಾಳೆ ತಂಗಿ ತಮ್ಮ ಎಲ್ಲ ಕೆಲವರೆಲ್ಲ ತಿನ್ನಲ್ಲ. ಸೊ ಇವತ್ತು ಸ್ವಲ್ಪ ಒಂದು ಪ್ಯಾನ್ ಬಿಸಿ ಮಾಡ್ತೀನಿ ಇವಾಗ. ಆಮೇಲೆ ನೈಟಿಗೆ ಬೇಕಾದ್ರೆ ಅವ್ರು ಪುನಃ ಬಿಸಿ ಮಾಡ್ಕೊತಾರೆ. ಇವಾಗ ನಾನು ಜಾಸ್ತಿ ತಿನ್ನಲ್ಲ, ತಿಂತೀನಿ, ಬಟ್ ಇದು ಯಾವುದೋ ಮೀನು ಅದೊಂದು ನಾನು ಮೀನು ಸ್ವಲ್ಪ ತಿನ್ನಲ್ಲ. ಅದು ಮತ್ತು ಬಂಡ ತಿಂತೀನಿ, ನಾನು ಎಷ್ಟು ತಿಂದ್ರೂ ಜಾಸ್ತಿ ತಿನ್ನಲ್ಲ, ಸ್ವಲ್ಪ ಅಷ್ಟೇ. ನಾನು ಅಣ್ಣ ಗಿರಿ ಬರ್ತಾನೆ ಊಟಕ್ಕೆ, ಅವ್ನು ಹೊರಟಿದ್ದಾನೆ, ಫೋನ್ ಮಾಡಿದ್ದಾನೆ ಹೊರಟಿದ್ದೀನಿ ಅಂತ. ಅವನು ಇಲ್ಲೇ ಊಟ ಮಾಡ್ತಾನೆ ಮಧ್ಯಾಹ್ನ. ಸೊ ಅವನು ನಾನು ಆಮೇಲೆ ತಮ್ಮ ಬರ್ತಾನೆ, ಅವನು ಸ್ಥಿತಿ ಊಟಕ್ಕೆ. ಓಕೆ, ಆ ಸೌಂಡಲ್ಲಿ ಗೇಸ್ ನಿಮಗೆ ಕ್ಲಿಯರಾಗಿ ಕೇಳುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಚೆಕ್ ಮಾಡಬೇಕು ಆ ಸೌಂಡ್ ಇದ್ದಾಗ ವಿಡಿಯೋ ಏನು ಕೇಳ್ತಂತ. ಅದು ಫಿಲ್ಟರ್ ನೀರು ತೆಗೆದು ಕೂಡಲೇ ಅದು ಫಿಲ್ಟರ್ ಸೌಂಡ್ ಬರುತ್ತೆ ಅದ್ರ. ಓಕೆ ಗೈಸ್, ದಾಲ್ ಎಲ್ಲ ಆಗಿದೆ, ದಾಲ್ ರೆಡಿ ಇದೆ. ಈ ಕಡೆ ಫಿಶ್ ಫ್ರೈ ಕೂಡ ಬಿಸಿ ಮಾಡ್ತಾ ಇದ್ದೀನಿ. ಈ ಕಡೆ ಬಾಯ್ಲ್ಡ್ ರೈಸ್ ಕೂಡ ರೆಡಿ ಆಗಿದೆ. ಬಟ್ ಇದನ್ನ ಇವಾಗ ಬಾಗಬೇಕು, ನಮ್ಮ ಕಡೆ ಬಾಗೋದು ಅಂತ ಹೇಳ್ತೀವಿ. ಅಂದರೆ ಇದು ತುಂಬ ನೀರು ಜಾಸ್ತಿ ಹಾಕಿರ್ತೀವಲ್ಲ ಬಾಯ್ಲ್ಡ್ ರೈಸಿಗೆ, ಅದನ್ನು
ಈಗ ನೀರು ಸಪ್ರೇಟ್ ಮತ್ತು ಇದು ಸಪ್ರೇಟ್ ಮಾಡಬೇಕಾಗುತ್ತೆ, ರೈಸ್ ಸಪ್ರೇಟ್. ಇಲ್ಲ ಇದೇ ಥರನೂ ಊಟ ಮಾಡ್ಬೋದು, ಗಂಜಿ ಅಂತ ಗಂಜಿನೂ ಊಟ ಮಾಡ್ಬೋದು. ಬಟ್ ಇವಾಗ ದಾಲ್ ಮಾಡಿರೋದ್ರಿಂದ ಗಂಜಿ ಊಟ ಮಾಡಲಿಕ್ಕಾಗಲ್ಲ. ಇಲ್ಲ ಫಿಶ್ ಫ್ರೈ ಮತ್ತು ಗಂಜಿನೂ ಊಟ ಮಾಡ್ಬೋದು. ಬಟ್ ನಾನು ದಾಲ್ ಮಾಡಿದ್ದೀನಿ, ಅದಕ್ಕೋಸ್ಕರ ಬೇರೆ ಬೇರೆ ಮಾಡ್ತಾಯಿದ್ದೀನಿ. ಈಗ ಬಾಗ್ತಾ ಇದ್ದೀನಿ. ಬಾಗೋದು ಹೆಂಗಂದರೆ ನನಗೆ ಈ ಥರ ಎಲ್ಲ ಇಟ್ಕೊಂಡು ಬಾಗ್ಲಿಕ್ಕೆ ಕಷ್ಟ ಆಗುತ್ತೆ. ನಮ್ಮೂರ ಕಡೆ ಎಲ್ಲ ಆದರೆ ಅದಕ್ಕೆ ಬೇರೆ ಪಾತ್ರ ಎಲ್ಲ ಇರುತ್ತೆ ಬಾಗೋದು. ಇಲ್ಲಿ ಹೆಂಗಂದ್ರೆ ಕುಕ್ಕರಲ್ಲಿ ಮಾಡಿದ್ದೀನಿ ಅಲ್ವಾ, ಅದಕ್ಕೋಸ್ಕರ ಈ ಥರದೊಂದು ಇದ್ದಿದೆ ನನ್ನ ಹತ್ರ. ಸೋಸೋದು ಪಾತ್ರೆ ಎಲ್ಲರ ಹತ್ರ ಇರುತ್ತೆ ಆಲ್ಮೋಸ್ಟ್. ಇದು ಅದಕ್ಕೊಂದು ಯಾವ್ದಾದ್ರು ಒಂದು ಪಾತ್ರೆ ಇಟ್ಕೊಂಡು ಇದನ್ನ ಶಿಫ್ಟ್ ಮಾಡಿದ್ದಾಯಿತು. ನೀರೆಲ್ಲ ಕೆಳಗಡೆ ಹೋಗಿ ರೈಸ್ ಮಾತ್ರ ನಮ್ಗೆ ಸಿಗುತ್ತೆ. ಈಸಿ ಬೀಸಿ. ಸ್ವಲ್ಪ ರೈಸ್ ಇರುತ್ತಲ್ಲ ಅದಕ್ಕೆ. ಓಕೆ ಗೈಸ್, ಇದಾದ್ಮೇಲೆ ನಾ ಜಾಸ್ತಿ ಏನು ಕ್ಲಿಪ್ಪಿಂಗ್ ತಗೊಂಡಿಲ್ಲ. ಇದು ಲಾಸ್ಟ್ ಒಂದು ಕ್ಲಿಪ್ಪಿಂಗ್ ಆಡ್ ಮಾಡಿದೀನಿ. ಇದು ಬೆಳಿಗ್ಗೆ ರವಾ ಇಡ್ಲಿ ಒಂದು ಕ್ಲಿಪ್ಪಿಂಗ್ ಹಂಗೆ ಆಡ್ ಮಾಡಿದೀನಿ. ಬೆಳಿಗ್ಗೆದ್ ಇಡ್ಲಿ ಆಗಿತ್ತು. ಇದಾದ್ಮೇಲೆ ನಾ ಹೊರಗಡೆ ಹೋಗೋದಿತ್ತಂತ ಆವಾಗ್ಲೇ ಹೇಳ್ದಂಗೆ ಹೊರಗಡೆ ಹೋಗಿದ್ದೆ. ಅದಕ್ಕೋಸ್ಕರ ಏನು ಕ್ಲಿಪ್ಪಿಂಗ್ ತಗೊಳ್ಲಿಕ್ಕೆ ಆಗಿಲ್ಲ. ನಾನು ಸ್ವಲ್ಪ ಬಿಸಿ ಇದ್ದೆ ಪರ್ಸನಲ್ ವರ್ಕ್ ಇಂದ ಹೋಗಿರೋದ್ರಿಂದ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ. ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಅಂಡ್ ಲಾಟ್ಸ್ ಆಫ್